ಬನ್ನಿ ಇವತ್ತು ಮಂಗಳೂರು ಸ್ಟೈಲ್ ಫಿಶ್ ಕರಿ ಮಾಡೋಣ. ಅದಕ್ಕೆ ಬೇಕಾಗೋದು ಕೊಕೊನೆಟ್, ಬೇಡಿಗೆ ಮೆಣಸಿನ್ಕಾಯಿ ಒಂದು 10, ಗ್ರೀನ್ ಚಿಲ್ಲಿ 2, ಜಿಂಜರ್ 1, ಆನಿಯನ್, ಟೊಮೆಟೊ, ಕರಿ ಲೀವ್ಸ್ ಮತ್ತು ಟಮರಿನ್ ಹುಳಿ. ಇವಾಗ ಕೊಕೊನೆಟ್ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಇದೆಯಲ್ವ, ಅದನ್ನು ಚೆನ್ನಾಗಿ ರುಬ್ಬಬೇಕು. ಇದು ಪೇಸ್ಟ್ ಥರ ಆಗಬೇಕು. ಅಂದರೆ ಎಷ್ಟು ಚೆನ್ನಾಗಿ ನಾವು ಗ್ರೈಂಡರಲ್ಲಿ ಹಾಕಿದರೆ ಇನ್ನೂ ಒಳ್ಳೆಯದು. ಮಿಕ್ಸಿಯಲ್ಲಿ ಆದಷ್ಟು ಸ್ವಲ್ಪ ಬಿಟ್ಟು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಮಿಕ್ಕಿದ ಸಾಮಾನುಗಳು ಆನಿಯನ್, ಜಿಂಜರ್, ಹುಳಿ, ಟೊಮೆಟೊ, ಆನಿಯನ್, ಟೊಮೆಟೊ, ಜಿಂಜರ್, ಟಮರಿನ್ ಅದನ್ನು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆ ಪೇಸ್ಟ್ ಜೊತೆಗೆ ನಮಗೆ ಮಿಕ್ಸಿಯನ್ನು ಮಿಕ್ಸ್ ಮಾಡಿ ನೀರು ಹಾಕಿ ಅದು ಹಾಕ್ಕೊಂಡಿದ್ದೀನಿ. ಇವಾಗ ಅದ್ರ ಜೊತೆಗೆ ಇದೆಲ್ಲ ಕರಿ ಲೀವ್ಸ್ ಸ್ಲೋನಲ್ಲಿ ಹಾಕ್ಕೊಂಡಿದ್ದೀನಿ. ಫೈರ್ ಸ್ಲೋ ಇರಲಿ, ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಸ್ಲೋ ಅಲ್ಲೇ ಕುದಿ ಬಂದರೆ ಅದೆಷ್ಟು ಚೆನ್ನಾಗಿ ನಾವು ಬಾಯ್ಲ್ ಮಾಡ್ತೀವೋ ಮಸಾಲೆಯನ್ನು, ಅದರ ಹಸಿ ವಾಸನೆ ಹೋಗೋ ತನಕ ಅದಕ್ಕೆ ಬಾಯ್ಲ್ ಮಾಡ್ತಾ ಇರಬೇಕು ಸಾರನ್ನು. ಆ ಥರ ಸಾರು ಚೆನ್ನಾಗಿ ಕುದಿ ಬಂದು ಬಾಯ್ಲ್ ಆದಮೇಲೆ ಒಂದು 15-20 ಮಿನಿಟ್ಸ್ ಆಗುತ್ತೆ. 15 ಮಿನಿಟ್ಸ್ ಆದರೂ ಸ್ಲೋವಲ್ಲಾದರೆ 15 ಮಿನಿಟ್ಸ್ ಆದರೂ ಇಟ್ಕೊಳ್ಳಿ. ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ, ಅದರ ಹಸಿ ವಾಸನೆ ಎಲ್ಲ ಹೋಗ್ತಾಯಿದೆ. ಇದರ ಮೇಲೆ ಬೇಕಿದ್ದರೆ ಕೊಕೊನಟ್ ಆಯಿಲ್ ಮತ್ತು ಖಾರ ಕಡಿಮೆ ಇದ್ದರೆ ಗ್ರೀನ್ ಚಿಲ್ಲಿ ಹಾಕ್ಬೋದು, ಮತ್ತು ಕರಿ ಲೀವ್ಸ್ ಹಾಕ್ಕೊಂಡು ಫಿಶ್ ಹಾಕ್ಕೊಂಡಿದ್ದೀನಿ. ಫಿಶನ್ನು ಹಾಕಿ ಒಂದು 10 ಮಿನಿಟ್ಸ್ ಸ್ಲೋವಲ್ಲೇ ಬೇಕಿದ್ದರೆ ಕುದಿ ಬರಲಿ. ಆ ಫಿಶ್ ಹಾಕ್ಕೊಂಡ್ಮೇಲೆ ಅದರದ್ದು ಫಿಶದು ರಸ ಎಲ್ಲ ಇಳಿದಿರುತ್ತೆ. ನೀವು ಎಷ್ಟು ಬೇಗ ಬೆಳಗ್ಗೆನೇ ಫಿಶ್ ಕರಿ ಮಾಡಿ ಇಟ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಆ ಕರಿ ಇಟ್ಟಷ್ಟು ಟೇಸ್ಟ್ ಬರುತ್ತೆ. ಇವಾಗ ನಾನು ಬಡಿಸ್ತಾ ಇದ್ದೀನಿ. ಅನ್ನ ಜೊತೆ ಫಿಶ್ ಹೆಡ್ ಆ್ಯಂಡ್ ಟೇಲ್ ತೊಗೊಂಡಿರೋದು. ಒಂದು ಪ್ಯಾಕೆಟ್ ಸಾಕಾಗಿಲ್ಲ ಅಂತ ಇನ್ನೊಂದು ಪ್ಯಾಕೆಟು ತರಿಸ್ಕೊಂಡೆ. ತುಂಬ ಚೆನ್ನಾಗಿತ್ತು ನೋಡಿಲಿ.